Due to unforeseen circumstances, we cannot capture that moment. ಅದೇ ಆಯ್ತಾಯ್ಲ ಅಣ್ಣ ನಮ್ಮ ಅತ್ತೆ ಪಾಪ ಕಣ್ಣೀರ್ ಹಾಕ್ತಿದ್ರು ಹುಡುಗನ ಕಣ್ಣಿಂದ ನಮ್ಮನೆ ನಾನು ಕೂತಿದ್ದೀನಿ ನೀವು ನಿಂತಿದ್ದೀರಾ ಯಾರ್ದ್ರಿ ಮನೆ ಇದು ಸಾಸ್ಕೋ ನಿನ್ಕಿಂತ ಚೆನ್ನಾಗಿ ಕಸ ಹೊಡ್ತದೆ ಅತ್ತೆಗೆ ಏನಾದ್ರು ಗಿಫ್ಟ್ ಕೊಡ್ರಿ ಏನ ಅಯ್ಯೋ ಲವ್ ಯು ಟು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಟೆ ಸಂಡಿ ಯೂಟ್ಯೂಬ್ ಚಾನೆಲ್. ತುಂಬಾ ದಿನಗಳ ನಂತರ ವರ್ಷಗಳ ನಂತರ ಈ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಕಾರಣನೇ ನಮ್ಮ ಅತ್ತೆ ಮನೆ. ಯಾಕೆ ಅಂತಂದ್ರೆ ಅವ್ರದ್ದು ಆನಿವರ್ಸರಿ ಇದೆ, ಅವ್ರಿಗೆ ಒಂದು ಬಿಗ್ ಸರ್ಪ್ರೈಸ್ ಇದೆ. ಊರಿಗೆ ಹೊರಡ್ತಾ ಇದೀವಿ ನಾನು, ರಾಕಿ ಅಂಡ್ ಗಾನಿ. ಸೊ ಹೋಗ್ತಾ ಹೋಗ್ತಾ ಇವಾಗ ನಾವು ಊರಿಗೆ ಹೊರಡ್ತಾ ಇದೀವಿ. ಸರಿ ಬನ್ನಿ ಬಿಡು ಫುಲೋ ಬಿಡು ಹಂಗೆ ನಡಿ ಬೇಗ ಆಯ್ತು. ಸರಿ ಇವಾಗ ನಾವು ಊರಿಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ನಾವು ಸರ್ಪ್ರೈಸ್ ನ ರಿವೀಲ್ ಮಾಡ್ತೀವಿ. ಬನ್ನಿ ಫ್ರೆಂಡ್ಸ್. ಜಾಕೆಟ್ ಬರೋಣ ನೋಡಿ ಹಂಗಾರೆ ಮುಚ್ಕೊಂಡು ನಿನ್ ಜಾಕೆಟ್ ಅವನ ನನ್ನ ಜಾಕೆಟ್ ಇಲ್ಲ ಬಾಬಾ ನನ್ಕಂಡ್ರಿ ಮನೆ ನೋಡಿ ನಮ್ಮನೆ ನಾನು ಕೂತಿದ್ದೀನಿ ನೀವು ನಿಂತಿದ್ದೀರಾ ಯಾರ್ದ್ರಿ ಮನೆ ಇದು ನಾನು ಮನೆ ನಿಲ್ಬೇಕು ಅಲ್ಲಿ ಓಡಾಡ್ತಿದ್ದೀನಿ ನೋಡಿ ನಾನು ಎರಡೇ ವ್ಲಾಗ್ ಸ್ಟಾರ್ಟಿಂಗ್ ಜಗಳದ ಮೂಲಕ ಸ್ಟಾರ್ಟ್ ಮಾಡ್ತಾ ಇದೀವಿ. ತಲೆಲ್ಲ ದಾರಿ ಎಲ್ದಿ ಹಂಗೆ ಮಾಡ್ಬೇಡ ರಾಕಿ. ಅಲ್ಲ ರಾಕಿ ತಲೆಲ್ಲ ದಾರಿ ಎಳ್ದೆ ತಲೆ ಕೂದಲೆಲ್ಲ ಉದ್ರೋಗುತ್ತೆ. ಎತ್ಕೊ ಬರಪ್ಪ, ಸಾಕ್ ನಡ್ರ ಟೈಮ್ ಆಯ್ತು. ಇಷ್ಟು ಅನ್ಸ್ಕೊಂಡು ವಿಡಿಯೋ ಮಾಡ್ತಿರಲ್ಲ ಮನುಷ್ಯಂಗೆ ಏನ್ ಫರ್ ನಾಚಿಕೆ ಬಿಡ್ರಪ್ಪ. ನಾನು ಏನು ಹೇಳಲ್ಲ ನಾಚಿಕೆ ಮಾನ ಮರ್ಯಾದೆ ಅದ್ರ ಮುಂದಕ್ಕೆ ಇನ್ನೇನು ಹೇಳಲ್ಲ ನಾನು. ಆಮೇಲೆ ತಿರ್ಗಾ ಗಗನ್ ಫ್ಯಾನ್ಸ್ಗಳು ಅವ್ನ ಪಾಪ ಇವಾಗ್ಲೂ ಹೋಗ್ರಿ ಬರ್ರಿ ಮಾತಾಡ್ತಾರೆ. ನೀವು ಏಕವಚನದಲ್ಲಿ ಮಾತಾಡ್ತೀರಿ ಕಮೆಂಟ್ಸ್ ಹಾಕ್ತಾರಿವಲ್ಲ ಅಲ್ಲಿ ಹಿಂಗೆ ಮಾತಾಡ್ತಾರೆ ಅನ್ಕೋತಾರೆ. ಇನ್ನು ನೋಡಿ ಅವ್ರು ಹೆಂಡತಿ ಏನ್ ಅನ್ಕೋತಾರೆ. ಕಮೆಂಟ್ ಹಾಕ್ತೀನಿ ಪೇಡ್ ಕಮೆಂಟ್ಸ್ ಅವೆಲ್ಲ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಇನ್ನೊಂದು ಅಕೌಂಟ್ ಮಾಡ್ಬಿಟ್ಟು ಹಾಕಿದೆ. ಇವಾಗ ನನ್ನ ಫ್ಯಾನ್ಸ್ ಕೈಲಿ ಹಾಕ್ತೀನಿ. ಇವಾಗ ನಮ್ಮ ಲೈಬ್ರರಿ ಹುಡುಗರು ಕೇಳ್ಕೊಂಡು ಗಾನಿ ಫ್ಯಾನ್ಸ್ ಯಾರು ಇದಾರೆ ನಂಗೆ ಬೈತಾರೆ. ಆದ್ರೆ ನನ್ನ ಮಗನೇ ಟೈಮ್ ಆಯ್ತು ನಡಿಯೋ ಅಂತಾನೆ ನಾನು ಅನ್ನೋದು. ಅದು ನಮ್ಮ ಮಧ್ಯೆ ಇರುವಂತಹ ಒಂದು ಬಾಂಡಿಂಗ್. ಜಾಕೆಟ್ ಕೊಡ್ಸೋರು ಏನು ಮಾತಾಡಂಗಿಲ್ಲ ನಾನು. ಸೊ ಒಂದು ಮಾನಲಿಟಿ ನನ್ನ 2 ದಿನ ಕೊಟ್ಕೊಬಿಟ್ಟಿದ್ದಾರೆ. ಏನಂದ್ರು ಅನ್ಸ್ಕೋ, ನಿನ್ ಬಟ್ಟೆ ಕೊಡ್ತೀನಿ, ಜಾಕೆಟ್ ಕೊಡ್ತೀನಿ, ಏನ್ ಮಾಡಕ್ಕಾಗಲ್ಲ. ಪರಿಸ್ಥಿತಿಗೆ ನಾನು ಇವಾಗ ಕಟ್ಟು ಬಿದ್ದು ಇವಾಗ ನಡ್ರಿ ಹೋಗೋಣ. ಆಯ್ತಾಯ್ಲ ಅಣ್ಣ ಊರಿಗೆ ಹೋಗೋದಕ್ಕೆ ಕೆಳಗಡೆ ಬಂದಿದೀವಿ. ಎಷ್ಟು ದಿವಸ ಅಂತ ಎಷ್ಟು ಮಾಡಿದ್ರೆ ನಿಮ್ಗೆ ಮಾಡಿದ್ರು ನಿಮ್ಗೆ ಅದು ಬೇರೆ ಪ್ರಶ್ನೆ. ಮಾಡಿದ್ರೆ ಪಕ್ಕ ನಿಮ್ಗೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಕೊಡ್ತಿದ್ದೀವಿ ನಾವು ಅಂತ. ಸೊ ಆದ್ರೂ ಅದು ಹೆಂಗಿರುತ್ತೆ ಅಂತ ಬಿಟ್ಟು ಓಪನ್ ಮಾಡಿ ತೋರಿಸ್ತೀವಿ. ಸಾಕು ಸಾಕು, ಏನು ಕಾಣಿಸ್ತಿಲ್ಲ ಅಲ್ಲಿ. ತುಂಬಾ ಬೆಳ್ಳು ಕಾಣಿಸ್ತಿದ್ಯಾ ಗನಿ. ಓಕೆ, ನಾವಿಲ್ಲಿ ಕೇಕ್ ತಗೊಳಕ್ಕೆ ಅಂತ ಬಂದಿದ್ದೀವಿ ನಿಮ್ಮ ಅತ್ತೆ ಮಾವಂಗೆ. ಇದು ಅಲ್ಲ, ಕಲರ್ ಆಗಿದೆ, ಡಿಫ್ರೆಂಟ್ ಆಗಿದೆ ಗಾಯ್ಸ್. ರಾಖಿ ಬರ್ತಾ ಇದ್ದಾನೆ. ರಾಖಿ ಅನ್ಕೊಂಡೆ, ಆದರೆ ರಾಖಿ ಎಲ್ಲ ಅಯ್ಯೋ ದೇವ. ಎಷ್ಟೊತ್ತಾಯ್ತು ಗೊತ್ತಾ ನಾನು ಬಂದು? ಏನು ಎಷ್ಟೊತ್ತಾಯ್ತು? ಅತ್ತೆ ಬರ್ರಿ ಇಲ್ಲಿ. ಇವಾಗ ಬರ್ತಾರೆ ನಮ್ಮ ಅತ್ತೆ, ಏನು ಹೇಳ್ತಾರೆ ನೋಡೋಣ. ಏನ್ ಗಿಫ್ಟ್ ಬೇಕಮ್ಮ ಆನಿವರ್ಸರಿಗೆ? ಇದೊಂಚೂರು ಎತ್ಕೊಂಡ್ಬಿಡ್ರಿ. ಫುಲ್ಲು ಚಳಿ ಆಗೋಯ್ತು, ನಂಗಂತೂ ಕೈ ಫ್ರೀಸ್ ಆಗ್ಬಿಟ್ಟೈತೆ. ಗಾನಿ ರಾಕಿ ಗಿಫ್ಟ್ ಅಲ್ಲ, ಬಾಕ್ಸ್ ಇದು ನೆಲ ಸರ್ಸೋದು ಕರೆಕ್ಟ್. ಅಪ್ಪಾಜಿ ಕಟ್ಟಿಟ್ಬಿಡ್ತು ನೋಡು. ಇಷ್ಟಪ್ಪ ಬಾಕ್ಸ್ ಏನಪ್ಪ ಅದೇನಪ್ಪ. ಬರ್ರಿ ಎತ್ಕತ್ತೀನಿ ನಾನು ಅದನ್ನ. ಅಲ್ಲಿ ಕತ್ಲೆ ಐತೆ, ಇಬ್ರು ಒಟ್ಟಿಗೆ ಹೋಗೋಣ ಅಂದ್ರೆ ಎಷ್ಟು ಕತ್ಲೆ ಐತೆ. ಬಿಟ್ಬಿಟ್ಟು ನೀನು ಹೋಗು ಮುಂದೆ ಅಂತ ಕಳಿಸ್ಬಿಟ್ಟ ಅಲ್ಲಿ. ಅವ್ನು ಒಟ್ಟಿಗೆ ಬರ್ರಿ ಅಂದ್ರೆ ನೀನ್ ಮಾತ್ರ ಹೋಗ್ಬಿಡು ನೀನು ಅಂತಂದೆ. ಏನೈತೆ ಅನ್ಕೊಂಡು ಒಂದೊಂದೇ
ಭಾಗ್ಯಕ್ಕ ಬರೀ ಇಷ್ಟೇ ಇರೋದು. ಅವ್ರದ್ದಷ್ಟೇ. ಇದು ಚಾರ್ಜರು ಮತ್ತೆ ಅದರಲ್ಲಿ ಕಸ ಕಲೆಕ್ಟ್ ಆಗುತ್ತೆ. ಇದ್ರೊಳಗಡೆ ಬಂದು ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರ್ತದೆ. ಒಂದ್ ತಿಂಗಳಿಗೆ ಒಂದ್ಸಲಿ ತೆಗೆದು ಹಾಕೊಳ್ಳೋದು ಅಷ್ಟೇ. ಸಾಸ್ಕೋ ನಿಮ್ಗಿಂತ ಚೆನ್ನಾಗಿ ಕಸ ಹೊಡ್ತದೆ. ಏನ್ ಮೂಲೆಗೆಲ್ಲ ಹೋಗಿ ಹೊಡ್ಕತ್ತದೆ. ಹೊಡಿತದೆ. ಆದ್ರೆ ಫ್ರಿಡ್ಜ್ ಜಡೆ ಹೋಗುತ್ತೆ. ಫ್ರಿಡ್ಜ್ ಅಲ್ಲಿ ಅಮ್ಮನೂ ಕಸ ಕುಡ್ಸಲ್ಲ. ನಾವು ಹೊಡ್ಕಂತೀವಿ. ಅದ್ರಲ್ಲಿ ಪರ್ಕೆ ತೂರುತ್ತಪ್ಪ. ಇದೆಲ್ಲ ತಿಂಗ ಸುಮ್ಮನೆ ಪಾತ್ರೆ ಬಳಗ ಮಿಷಿನ್ ಅನ್ನ ತಂಬಿದ್ರು ಬೆಟರ್. 65,000 70,000 ಅದು. ನೀಟಾಗಿ ಹೋಗಲ್ಲ ಅಂತಾರೆ. ಅದೇ ಅದು ಜಾಸ್ತಿ ಸೀದಿದ್ರೆ ಉಜ್ಬಿಟ್ಟು ಹಾಕ್ಬೇಕಂತೆ. ಇನ್ನೇನು ಉಜ್ಜು ಹಾಕದ್ ಬೇರೆ ಅದ್ ಬೇರೆ. ಅದಕ್ಕೇನೆ ಎತ್ಕೊಂಡಿರ್ತಾರೆ. ನನಗೆ ಅದೇ ಅನ್ಕೊಂಡೆ ಹಾಲಿನ ಕೆನೆ ಕಟ್ಟಿರೋದು ಅಪ್ಪಾಜಿ ಯಾರ್ಸರಿ ಟೀ ಕಬ್ರ ಹೋಗತ್ತೆ ಇಲ್ಲ ಅಪ್ಪಾಜಿ ಸಣ್ಣಗೆ ಇಟ್ಬಿಟ್ಟು ಮಾಡಿಸ್ತದ ಚೆನ್ನಾಗಿ ಹೋಗಲ್ಲ. ಏನ್ ಸೌಂಡು? ಇದು ನಮ್ ಗಾನಿ ಬರ್ಡೇಗೆ ಒಂದು ಜಾಕೆಟ್ ಕೊಡಿಸ್ತಾ ಇದೀನಿ. ಕೈ ತೊಳೆದ್ರಾ? ನಿನ್ಗಿಂತ ಚೆನ್ನಾಗಿ ತೊಳ್ತಿದ್ದೀನಿ ತಗೋ. ಹ್ಯಾಪಿ ಬರ್ಡೇ ಗಾನಿ. ಥ್ಯಾಂಕ್ ಯು. ಇದು ನಮ್ಮ ಮಾವಂಗೆ. ಅಮ್ಮ ಅಪ್ಪಾಜಿ ಜಾಕೆಟ್ ನೋಡ್ಬಾ. ಮಾವ ಜಾಕೆಟ್ ಓಲಿ ಬಿಡ ನಾನೇ ಕಬ್ಬಿಟ್ಟು ಚಳಿಗೆ ಅವನ ಅದನ್ನ ಆಗಲ್ಲ ಮಾವ. ಇವನೇನ್ ಸಣ್ಣ ಮಂದಕ್ಕೆ ಇವನೇ ಹೇಳಿದ್ದು ಚಿಕ್ಕದು 2,500 ರೂಪಾಯಿ ವಾಷಿಂಗ್ ಮಿಷಿನ್ ಹಾಕ್ಲಿ ನಮ್ಮಮ್ಮ ಇದನ್ನೇ ತಗೊಳ್ರಿ ಅಂತ. 2 ವರ್ಷ ವಾಷಿಂಗ್ ಮಿಷಿನ್ ಯಾವ ಸೀರಿಯಲ್ ನೋಡೋದು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ನಿಜವಾಗ್ಲೂ. ಅತ್ತೆಗೆ ಏನಾದ್ರು ಗಿಫ್ಟ್ ಕೊಡ್ರಿ. ಏನ ಅವಾಗ್ಲಿಂದ ಇಟ್ಕೊಂಡಿಲ್ಲ. ನಮ್ಮ ಮಾವನ್ನ ಗಿಫ್ಟ್ ಕೊಡ್ರಿ ಅತ್ತೆಗೆ. ನಿನ್ಗೆ ಕೊಟ್ಟಿಲ್ವಾ 2 ಬಂಗಾರದಂತ ಗಿಫ್ಟ್? ಬಂಗಾರದ ರೇಟ್ ಬೇರೆ ಜಾಸ್ತಿ ಆಗಿದೆ. ಬಂಗಾರದ ರೇಟ್ ನನ್ ವೆಯ್ಟ್ ನಾವು ಕೊಟ್ಟಾಗ ರೇಟ್ಗಿಂತ ಈಗ ಚೆನ್ನಾಗಿ ವೆಯ್ಟ್ ಎಲ್ಲ ಜಾಸ್ತಿ. ವೆಯ್ಟ್ ಅಂತೂ ಜಾಸ್ತಿ ಆಗಿದೆ. ರೇಟ್ ಬಗ್ಗೆ ಗೊತ್ತಿಲ್ಲ ನಂಗೆ. ಈ ಬಂಗಾರನ ತಗೊಳ್ಳೋ ಅಂತ ಹುಡುಗಿ ಇನ್ನೂ ಸಿಕ್ಕಿಲ್ಲ. ಹುಡುಗನ ಹಾಕೊಂಡಿದ್ದ ಇದು ರಿಯಲ್ ಕಂಟೆಂಟ್. ಅತ್ತೆನೆ ಮಾಡ್ಸಿದ್ದು ಅಲ್ಲಿ ಹಾಕಳ್ರಿ. ಕೇಕ್ ಕಟ್ ಮಾಡಕ್ಕೆಲ್ಲ ಚೆನ್ನಾಗಿರ್ತದೆ ಅಂತ. ಏನ್ ಈ ವಸ್ರಿ ನನ್ ಕಡೆಗೆ ಸಿಕ್ಸ್ಬಿಡ್ಬೇಡ. ಹ್ಯಾಪಿ ಆನಿವರ್ಸರಿ ಅತ್ತೆ ಮಾವ. ಮುಹೂರ್ತ ದಿನ ಮಾಡ್ತಿಲ್ಲ. ರಿಸೆಪ್ಷನ್ ಆನಿವರ್ಸರಿ ಅಷ್ಟೇ. ವಾಸನೆ ನೋಡ್ಬೇಕಷ್ಟೇ ಮಾವ ವಾಸನೆ ತೋರ್ಸ್ರಿ. ಇಲ್ಲ ದೇವ್ರಿಗೆ ನೈವೇದ್ಯ ಮಾಡ್ದಂಗೆ ಹಿಂಗ ಅನ್ಬೇಕಷ್ಟೇ. ಅಷ್ಟೇ ಅಲ್ಲ ತಿನ್ಕೊಂಡ್ಬಿಟ್ಟು ಜಿಮ್ಗೆ ಹೋಗಿ ಬಂಗಾರದ. ರಾಕಿ ನೀನ್ ಡಯಟ್ ಮಾಡ್ತಿ ಏನು ತಿನ್ನಲ್ಲ ಅಂತೆ. ತಿನ್ನು. ಕಡಿಮೆ ನಿಕ್ರಿ ಮಾವ. ಅವನಿಗೇನ್ ಬೇಡ ನಾನೇ ತಿಂತಂಗ ನಂಗೆ ತರಿಸ್ತಿದ್ದಲ್ಲ ಒಂಚೂರು. ಅಲ್ಲ ಒಂದ್ ಮಾತು ಹೇಳಿದ್ರೆ ಮದ್ದಿಗೆ ಹೋಗಿ ಕೊಡೋದ ಅಷ್ಟೇ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅತ್ತೆ. ಥ್ಯಾಂಕ್ ಯು. ಅಕ್ಕ ಮಾವ ಆನಿವರ್ಸರಿ ಇರ್ತಾರಲ್ಲ ನನ್ನ ಬರ್ಡೇ ಅತ್ತೆಗೆ ಏನಾದ್ರು ಹೇಳ್ರಿ. ಲಾಸ್ಟ್ ವರ್ಷ ಏನೋ ಒಂದು ಹೇಳಿದ್ರಿ. ಏನ್ ಹೇಳಿದ್ರು? ವಾಲ್ಯೂಮ್ ಮ್ಯೂಟ್ ಮಾಡಿ. ಏನ್ ಹೇಳಿದ್ರಪ್ಪ? ಹೇಳಿ ಮಾವ ಅತ್ತೆಗೆ. ನಾಳೆ ಗಿಫ್ಟ್ ತಂದು ಕೊಡ್ತೀನಿ ಕಣೆ. ನಾಳೆ ಕಾಯ್ಕ ಮಕ್ಕಳಲ್ಲಿ ಕೂತ್ಬಿಡ್ತೀನಿ ಅಷ್ಟೇ. ಯಡಿಯೂರ್ ಕ್ಯಾನ್ಸಲ್. ನೀನ್ ಆ ಕಡೆ ಗೆದ್ದೋಗು ನಾನು ಹೇಳ್ತೀನಿ. ಇಲ್ಲ ಇವಾಗ ಪಕ್ಕದ ಕುತ್ಕೊಂಡು ನಮ್ಮ ಅತ್ತೆಗೆ ಇನ್ನೊಂದ್ಸರಿ ಪ್ರಪೋಸ್ ಮಾಡ್ಬಿಡಿ. ಇದೇ ರೋಸ್ ಇವತ್ತಿಗೆ. ಲಾಸ್ಟ್ ವರ್ಷದ ರೋಸ್ ಇದು, ಈ ವರ್ಷದ ರೋಸ್ ಇದು. ಬೇಡ. ಅಯ್ಯೋ ಲವ್ ಯು ಟು. ಇಷ್ಟೇ ನಮ್ದು ಆನಿವರ್ಸರಿ. ಸಿಂಪಲ್ ಆಗಿ ನಾವು ಮನೆಯವ್ರ ಪ್ರೀತಿನ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಂಡ್ ಅದಕ್ಕೂ ಮುಂಚೆ ನಮ್ಮ ಅತ್ತೆಗೆ ನಾವು ಆ ಒಂದು ರೋಬೋಟ್ ಕೊಡ್ಸಿದೀವಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ನಮ್ಮ ಅತ್ತೆ ಒಂದ್ 2 ವಾರಗಳು ಹೇಳ್ಬಿಡ್ತಾರೆ, ಕೇಳಿಸ್ಕೊಂಡಿ. ವಾ
Over train ಇದು. How to train your dragon ಅಲ್ಲ, how to train your dragon ಅಲ್ಲ, how to over train your dragon. Over train ಅಲ್ಲ ನಾವು. ಜಾಸ್ತಿ ಕಂಟೆಂಟ್ ಅಮ್ಮ ಹಿಂಗೆ ಬಂದು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟಮ್ಮ. ಕೇಳಿ. ವಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ತುಂಬಾ ಖುಷಿ ಆಯ್ತು. ಈಗ ಇದ್ರದೇ ಮಾತು ಒಂದೇ ಮತ್ತೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಖುಷಿ ಆಯ್ತು ಮುಗಿ. ನಮ್ಮ ಮಾವನ್ ಕೊಡ್ಸಿದ್ ಏನಂತ ಕೇಳ್ಬೇಕು. ನಮ್ಮ ಮಾವ ಅವಾಗೇನೋ ಡೈಲಾಗ್ ಕೊಟ್ಟು ನೋಡಿರಿ ಮಾವ. ನನ್ ಹೆಂಡತಿ ಏನಾದ್ರು ಬಗ್ಬಿಟ್ಟು ಕೆಲಸ ಮಾಡಂತ ತಗೊಂಡ್ ಕೊಡೋದ್ ಬಿಟ್ಬಿಟ್ಟು ಇದನ್ನ ತಗೊಂಡ್ ಕೊಟ್ಟಿದ್ದಾರೆ. ಎಲ್ಲ ನಿಮ್ ಮೈಕುಂತಾರೆ ಟ್ಯಾಲೆಂಟೆಡ್ ಇರ್ತಾರೆ, ಎಷ್ಟು ಟೇಕ್ ಅವೆಲ್ಲ ಅದು ಬರ್ತು ಬಂದಿರ್ಬೇಕು ಅವೆಲ್ಲ. ಈಗ ನಾನು ನೀವೇ ಅದು ಎಷ್ಟು ಕಂಟೆಂಟ್ ಮಾಡಿಲ್ಲ ಹಂಗೆ. ಅದೇ ನಾನು ಹೇಳ್ಕೊಟ್ಟ ಮೇಲೆ ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಬರ್ತಿದ್ದಾಗ ನೀಟಾಗಿ ಆಮೇಲೆ ಹೇಳೋಣ. ಅದೇ ತಾನೇ ಕರೆಕ್ಟ್ ಆಗಿ ಬರ್ತಿದ್ದಾಗ ಒಂದು ಸ್ವಂತದ ತಗೊಂಡ್ ಅದೇ ಒಂದ್ ದಿವಸ ಮಾಡಾಗಿ ಒಂದು 4-4 ತಿಂಗಳಾದ್ಮೇಲೆ ಏನಾಗ್ತದಲ್ಲ ಆ ವಿಡಿಯೋಸ್ಗಳ ನಾನ್ ಮಾಡ್ತೀನಿ ಅಂದಾಗ ನನ್ ಕೆಲ್ಸದ ಮೇಲೆ ಕೆಲಸ ಬಿಟ್ಟು ಇಬ್ರು ನನಗೆ ಟೆನ್ಷನ್ ಕೊಡ್ತಿರಲ್ಲ. 1 ವರ್ಷ ದಬಾಗ್ತಲ್ಲ ಅದೇ ದಬಾಗ್ತಿ ಎಷ್ಟು ವಿಡಿಯೋಸ್ ಹಾಕಿದೆ ಯಾಕೆ ಏನೋ opinion ಬುಡಕ್ ಬಂದಿದ ತಕ್ಷಣ ಹಂಗೆ ಚೇಂಜ್ ಮಾಡ್ಬಿಟ್ಲು. ಹಂಗೆ ನಾವು ಕೇಕ್ ಸಕ್ಕತ್ತಾಗಿತ್ತು. ನಾವ್ ಅತ್ತೆ ಏನಾಗ ತಿನ್ನಲ್ಲಪ್ಪ ಕೇಕು, ನಂಗೆ ಕೆಮ್ಮಾಗಿದೆ, ಅದಾಗಿದೆ, ಇದಾಗಿದೆ ಇಟ್ಕೊಂಡು ಫ್ರೆಂಡ್ಸ್ ನೋಡಿ ಮಾತಾಡ್ತಿದ್ರೆ ಒಂದೊಂದೇ ಪೀಸ್ ಎತ್ಕೊಂಡು ಅಮ್ಮ ಇವಾಗ ಅದನ್ನ ಯಾರಿಗೂ ಕೊಡಲ್ಲ ಅಂದ್ರೆ ನಮ್ಮ ಅತ್ತೆ ಕೊಟ್ಬಿಡು. ಪಾಪ ಕಣ್ಣೀರ್ ಹಾಕ್ತಿದ್ರು. ಅದ್ರ ಕೇಕ್ ಚೆನ್ನಾಗಿತ್ತಲ್ಲ, ಅಳಂಗ್ ಮನ್ಸಾಗ್ದಲೆ ಕಣ್ಣೀರ್ ಒರ್ಸ್ಕೊಂಡು ಕೇಕ್ ತಿನ್ಕೊಂಡು ಚೆನ್ನಾಗೈತೆ ಅಂತ ಹೇಳಿದ್ರು. ಇದಕ್ಕೂ ಮುಂಚೆ ಒಳ್ಳೊಳ್ಳೆ ಡೈಲಾಗ್ ಹೇಳಿದ್ರು, ನಾನು ಕ್ಯಾಮ್ರಾ ಆನ್ ಇಟ್ಟಿರ್ಲಿಲ್ಲ. ಸೊ ಹಂಗಾಗಿ ಮಾವುಂಡೆ ಎಲ್ಲ ಸಕ್ಕತ್ತಾಗಿತ್ತು. ಅದ್ ಮಾವ ಸಕ್ಕತ್ತಾಗಿ ಹೇಳಿದ್ರು ಪಂಚಿಂಗ್ ಲೈನ್ ನಾನು ಕೇಳಿದಾಗ. ಮಾವ ಹೆಂಗ್ ಏನು ಏನ್ ಕೇಳಿದ್ರು? ಮಾವ ಅತ್ತೆಗೆ ಏನ್ ಗಿಫ್ಟ್ ಕೊಡ್ತೀರಾ? ಅತ್ತೆಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಕೊಟ್ಟಿಲ್ಲ ನಾವ ಇಲ್ಲಿ ಹೇಳು. ಚೆನ್ನಾಗಿ ಹೇಳಿದ್ರು. 3 ಟಿಕೆಟ್ಸ್ ಯಾಗ ಒಂದು 2.5 ಎರಡು ಬಂಗಾರಗಳು. ಅದು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಹಾಗಾಗಿ ಅಷ್ಟೇ. ಇಂಗ್ಲಿಷ್ ಹೇಳಿ, ಡ್ಯೂ ಟು ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್ ವಿ ಕ್ಯಾನಾಟ್ ಕ್ಯಾಪ್ಚರ್ ದಟ್ ಮೂಮೆಂಟ್. ಅದೇ ಹಾಗಾಗಿ ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಿದೀವಿ. ಸೊ ಇನ್ ಮುಂದೆ ಒಂದೊಂದು ವ್ಲಾಗ್ ಜೋಕು ಈ ವ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಿದೀವಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ರಾಧೆ ರಾಧೆ.